ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕ ಫಲಿತಾಂಶದಲ್ಲಿ ಬಿಜೆಪಿನ ಗೆಲುವಿನಲ್ಲೂ ಸೋಲಿನ ಪಾಠ. ಇಂದು ಎನ್ಡಿಎ ಮೈತ್ರಿಕೂಟದ ಮಹತ್ವದ ಸಭೆ. ಬಿಜೆಪಿಗೆ ಬೆಂಬಲದ ಬಗ್ಗೆ ಅಧಿಕೃತ ಘೋಷಣೆ. ಸೋಲಿನಲ್ಲೂ ಗೆಲುವು ಕಂಡ ಇಂಡಿ ಇಂದು ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ. ಶರದ್ ಪವಾರ್ ಮೂಲಕ ಅಧಿಕಾರಕ್ಕೇರಲು ಪ್ಲಾನ್. ಮಂಡ್ಯದಲ್ಲಿ ಇತಿಹಾಸ ಬರೆದ ಎಚ್ಡಿಕೆ. ಮಾಜಿ ಸಿಎಂ ಗೆಲುವಿಗೆ 10 ಸೀಕ್ರೆಟ್. ಇಂದು ದೆಹಲಿಗೆ ಕುಮಾರಣ್ಣ ದೌಡು. ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಿದೆ. ಯಾರು ಕೂಡ ಒತ್ತಡ ಮಾಡಲಿಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿ. ನಾಗೇಂದ್ರಗೆ ಸುತ್ತಿಕೊಂಡ ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವರ ಎಕ್ಸ್ಕ್ಲೂಸಿವ್ ಮಾತು. ಏನು ಎಲ್ಲ ಸಮುದಾಯಕ್ಕೂ ರೆಪ್ರೆಸೆಂಟೇಷನ್ ಬೇಡವಾ? ಬರೀ ರಾಜ್ಯದಲ್ಲಿ ಕುರುಬರು ಒಕ್ಕಲಿಗರು ಇಬ್ಬರೇ ಸರ್ಕಾರ ತಂದುಬಿಡ್ತಾರ? ಎಲ್ಲ ಜಾತಿಯವರು ಬರಬೇಕಲ್ವ? ಇಲ್ಲಿ ಕೊಡಲಿ, ಎಲ್ಲರಿಗೂ ಅವಕಾಶ. ಏನು ತಪ್ಪೇನಿದೆ ಅದರಲ್ಲಿ? ರಾಜ್ಯದಲ್ಲಿ ಜೋರಾಯಿತು ಹೆಚ್ಚುವರಿ ಡಿಸಿಎಂ ಕೂಗು. ಎಲ್ಲ ಸಮುದಾಯಕ್ಕೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ರಿಪಬ್ಲಿಕ್ ಜೊತೆ ಸಚಿವ ಕೆಎನ್ ರಾಜಣ್ಣ ಮಾತು. ಇನ್ನು ಪ್ರಮುಖವಾಗಿ ಇವತ್ತು ಹೇಳಿದ್ವಿ, ದೆಹಲಿನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಕಾರಣ ಈ ಸರ್ಕಾರ ರಚನೆಯ ಕುರಿತಂತೆ ಸಾಕಷ್ಟು ಬೆಳವಣಿಗೆಗಳಿಗೆ ಇವತ್ತು ದೆಹಲಿ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮತ್ತೊಂದು ಕಡೆ ರಾಜ್ಯದ ಮಟ್ಟಿಗೆ ಬಂದ್ರೆ ಪೆನ್ ಡ್ರೈವ್ ಕೇಸ್ ಮರೆಯೋ ಹಾಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಸೋಲು ಕಂಡಿದ್ದಾರೆ, ಆದರೆ SIT ಬಂಧನದಲ್ಲಿದ್ದಾರೆ. ಹಾಗಾಗಿ ಯಾವ ರೀತಿಯ ತನಿಖೆ ಸಾಗ್ತಾ ಇದೆ, ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ತಲೆಮರೆಸಿಕೊಂಡಿದ್ದಾರೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಪ್ರಮುಖವಾಗಿ ಲೋಕ ಸಮರದ ಫಲಿತಾಂಶ, ಹೈ ವೋಲ್ಟೇಜ್ ಫಲಿತಾಂಶಕ್ಕಾಗಿ ಇಡೀ ದೇಶದ ಜನ ಕಾಯ್ತಾ ಇದ್ರು, ಎಲ್ಲ ಪಕ್ಷದ ನಾಯಕರು ಕಾಯ್ತಾ ಇದ್ರು. ನಿನ್ನೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಟೀಮ್, ಇಡೀ ಟೀಮ್ ಬೆಳಗ್ಗೆ 5 ಗಂಟೆಗೆ ನ್ಯೂಸ್ ಅನ್ನ ಶುರು ಮಾಡಿದ್ದು. ಲೈವ್ ಕವರೇಜ್ ರಾತ್ರಿ 12 ಗಂಟೆವರೆಗೂ ನಾನ್ ಸ್ಟಾಪ್ ಲೈವ್ ಕವರೇಜ್.